ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಕಲರ್ ಇಲ್ಲದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಜಾಮ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಜಾಮ್ ಮಾಡೋದಕ್ಕೆ ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ತೋತಾಪುರಿ ಅಲ್ಲದೆ ಬೇರೆ ಮಾವಿನಕಾಯಿಗಳಲ್ಲೂ ಮಾಡ್ಬೋದು. ಹುಳಿ ಕಡಿಮೆ ಇರೋ ಕಾಯಿನ ತೊಗೊಂಡ್ರೆ ಆಯಿತು. ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೀರಿರಬಾರ್ದು, ಚೆನ್ನಾಗಿ ಒರೆಸ್ಕೊಂಡು ತುದಿನ ತೆಗೆದು ಸಿಪ್ಪೆ ತೆಕ್ಕೋಬೇಕು. ನೀರು ತಾಗಿಸ್ದೆ ಮಾಡೋದ್ರಿಂದ ಜಾಮ್ನ ತುಂಬ ದಿನ ಇಟ್ಟು ತಿನ್ಬೋದು. ಮಾವಿನಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು. ತುರಿಯೋದು ಕಷ್ಟ ಅಥವಾ ಟೈಮ್ ಇಲ್ಲ ಅನ್ನೋರು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸಿಪ್ಪೆ ತೆಗೆದಿದ್ದಾಗಿದೆ, ಇವಾಗ ತುರಿದ್ಕೊಳ್ಳೋಣ. ತುರಿದಿದ್ದಾಗಿದೆ, ಇವಾಗ ಇದನ್ನು ಒಂದು ಬೌಲಲ್ಲಿ ಅಳತೆ ಮಾಡ್ಕೊಳ್ಳೋಣ. ಎಷ್ಟು ಬೌಲ್ ಮಾವಿನ ತುರಿ ತೊಗೋತೀವೋ ಅಷ್ಟೇ ಪ್ರಮಾಣದ ಸಕ್ಕರೆ ತೊಗೋಬೇಕು. ಹಾಗಾಗಿ ಅಳತೆ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಮಾವಿನ ತುರಿನ ಹಾಕೋತಾ ಇದ್ದೀನಿ. ಅದಕ್ಕೆ ಸರಿಯಾಗಿ 2 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ಬೆಲ್ಲನೂ ಕೂಡ ಪುಡಿ ಮಾಡಿ 2 ಕಪ್ಪಷ್ಟು ಹಾಕೋಬೇಕಾಗತ್ತೆ. ಇವಾಗ ಇದನ್ನು ಒಂದ್ಸಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ನೀರನ್ನ ಹಿಂಡಿ ತೆಗೆದು ಉಪಯೋಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತೋತಾಪುರಿ ಕಾಯಿ ಉಪಯೋಗಿಸಿರೋದ್ರಿಂದ ಇದು ಹುಳಿ ಜಾಸ್ತಿ ಬರಲ್ಲ, ಹಾಗಾಗಿ ನಾನು ಹಿಂಡದೆ ಹಾಗೆ ಉಪಯೋಗಿಸ್ತಾ ಇದ್ದೀನಿ. ಮಿಕ್ಸ್ ಆದ ನಂತರ ಸ್ಟವ್ನ ಆನ್ ಮಾಡಿಕೊಂಡು 10 ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಕೈ ಆಡಿಸ್ತಾನೆ ಇರಬೇಕಂತೇನಿಲ್ಲ, ಅವಾಗವಾಗ ತಿರುಗಿಸ್ತಾ ಇದ್ದರೆ ಸಾಕು, ತಳ ಒತ್ತದೇ ಇರೋ ಥರ. ನೋಡಿ, ಸಕ್ಕರೆ ಕರಗಿ ತೆಳ್ಳ ಆಗತ್ತೆ. ಆಮೇಲೆ ಕುದಿದ ಗಟ್ಟಿಗೆ ಬರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. 10-15 ನಿಮಿಷದಲ್ಲಿ ಆಗೋಗ್ಬಿಡತ್ತೆ. ಬೇರೆ ಏನಾದರೂ ಅಡುಗೆ ಮಾಡುವಾಗನೂ ಇನ್ನೊಂದು ಕಡೆ ಇದನ್ನು ಇಟ್ಬಿಟ್ಟು ಅವಾಗವಾಗ ತಿರುಗಿಸ್ತಾ ಇದ್ದರೆ 10-15 ನಿಮಿಷದಲ್ಲಿ ಜಾಮ್ ರೆಡಿ ಆಗಿಬಿಡತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಹೆಲ್ದಿಯಾಗಿ ಮನೆಯಲ್ಲೇ ಜಾಮ್ನ ಮಾಡಿಕೊಡ್ಬೋದು ಮಕ್ಕಳಿಗೆ. ನೋಡಿ, 7-8 ನಿಮಿಷ ಆಯಿತು. ಈ ಥರ ತಿಕ್ಕಾಗ್ತಾ ಬರುತ್ತೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು 2 ಮಾವಿನಕಾಯಿಂದ ಮಾಡೋದ್ರಿಂದ ಬೇಗನೆ ಆಗೋಗುತ್ತೆ. ನೋಡಿ, ತಿಕ್ಕಾಯಿತು. ಒಂಥರ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡತ್ತೆ ಒಂದು 10 ನಿಮಿಷ ಆಗೋ ಅಷ್ಟರಲ್ಲಿ. ಈ ಥರ ಗಟ್ಟಿಯಾದ ನಂತರ ಫ್ಲೇಮ್ನ ಲೋ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, 1 ಚಿಟಿಕೆ ಅಷ್ಟು ಮಾತ್ರ. ಇವಾಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಶೈನ್ ಕೊಡುತ್ತೆ ಜಾಮ್ಗೆ. ಇದು ಆಪ್ಷನಲ್, ಸ್ಕಿಪ್ ಕೂಡ ಮಾಡ್ಬೋದು. ಜಾಮ್ ಮಾಡೋದಕ್ಕೆ ಮಾವಿನಕಾಯಿ ಮತ್ತು ಸಕ್ಕರೆ ಮಾತ್ರ ಮೇನ್ ಇಂಗ್ರೀಡಿಯೆಂಟ್ಸ್. ಮಿಕ್ಕಿದ್ದೆಲ್ಲನೂ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರುವಾಗ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸಾಕು. ತಣ್ಣಗಾದಮೇಲೆ ಜಾಮ್ ಮತ್ತೆ ಗಟ್ಟಿ ಆಗುತ್ತೆ. ಪೂರ್ತಿಯಾಗಿ ಸ್ಟವ್ ಮೇಲೇ ಗಟ್ಟಿ ಮಾಡ್ಕೋಬೇಡಿ. ಇವಾಗ 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡ್ಕೋತಾ ಇಲ್ಲ, ನೀವು ಬೇಕಂದರೆ ಸೇರಿಸ್ಕೋಬೋದು. ನ್ಯಾಚುರಲ್ ಆಗೇ ಒಳ್ಳೆ ಕಲರ್ ಬಂದಿದೆ, ಹಾಗಾಗಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ಇದನ್ನು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗ್ತಾ ತಿಕ್ಕಾಗುತ್ತೆ. ನೋಡಿ, ಜಾಮ್ ಕನ್ಸಿಸ್ಟೆನ್ಸಿ ಬಂದಿದೆ ಆಲ್ರೆಡಿ. ಮಾವಿನಕಾಯಿ ಸೀಸನಲ್ಲಿ ಈ ಥರ ಜಾಮ್ ಮಾಡಿಕೊಂಡು ಹೇಟೆಡ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 3 to 4 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಚಪಾತಿ ಜೊತೆಗೆ ಬ್ರೆಡ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ, ಹುಳಿಯಾಗಿ ಸ್ವೀಟಾಗಿ. ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.